ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೊಸ ಹುದ್ದೆಯನ್ನ ಪಡ್ಕೊಂಡಿರತಕ್ಕಂಥ ಪ್ರಹ್ಲಾದ್ ಜೋಶಿ ಶಿಕ್ಷಣ ಸಚಿವರಾಗಿದ್ದಾರೆ. ಈಗ ಹೆಚ್ಚುವರಿ ಖಾತೆ ಸಿಕ್ಕಿದೆ, ಅಂದರೆ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಪ್ರಹ್ಲಾದ್ ಜೋಶಿ. ಇವರು ಕೂಡ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಹಿರಿಯರು, ಜೊತೆಗೆ ನಂಬಿಕಸ್ಥರು. ಅವರ ಕ್ಯಾಬಿನೆಟ್ನಲ್ಲಿ ಒಳ್ಳೆ ಪೋರ್ಟ್ಫೋಲಿಯೋ ಹೊಂದಿರತಕ್ಕಂಥ ಮಿನಿಸ್ಟರು ಪ್ರಹ್ಲಾದ್ ಜೋಶಿ, ಹುಬ್ಳಿ ಧಾರವಾಡ MP ಕೂಡ. ಇಷ್ಟೆಲ್ಲ ಡ್ರಾಮಾ ಆಗ್ತಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಬೇರೆ ಯಾರಾದರೂ ಹೊಸಬರು ಬರ್ತಾರೇನೋ ಶಿಕ್ಷಣ ಸಚಿವರು ಅನ್ನೋ ನಿರೀಕ್ಷೆ ಇತ್ತು. ಬಟ್ ಮೋದಿ ಇವ್ರ ಮೇಲೆ ನಂಬಿಕೆ ಇಟ್ಟು ಜೋಶಿ ಅವರನ್ನು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಸೊ ಜೋಶಿ ಅವರ ಪ್ಲಾನ್ ಇದು ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು, ಹಿಂದೆ ಕೂಡ ಚರ್ಚೆ ಆಗಿತ್ತು. ಜೋಶಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ. ಆದರೆ ಈಗ 2028ಕ್ಕೆ ಜೋಶಿ ಅವರು ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಒಂದು ರೀತಿ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರಂತೆ. ಈಗ ಸದ್ಯಕ್ಕೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಇದ್ದಾರೆ, ಆದರೂ ಕೂಡ ಒಂದು ಬಣ ಇವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಅನ್ನೋ ರೀತಿಯಾಗಿ ಮನವಿಯನ್ನು ಮಾಡಿರ್ಬೋದು, ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ 2028 ರಾಜಕಾರಣಕ್ಕೆ ಬಂದು ಒಂದು ರೀತಿ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ, ಅಂದರೆ BJP ಅಧಿಕಾರಕ್ಕೆ ಬಂದರೆ ಅಥವಾ NDA ಅಧಿಕಾರಕ್ಕೆ ಬಂದರೆ CM ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇದೆ ಜೋಶಿ ಅವ್ರಿಗೆ. ಹೀಗಾಗಿ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಜೋಶಿ ಅವರು ಅಂತ. ಬಟ್ ರಾಜ್ಯ BJPಯಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು, ಈಗ ನಾಯಕತ್ವ ಬದಲಾವಣೆ ಸಾಕಷ್ಟು ಬಾರಿ ಚರ್ಚೆ ಆಗ್ತಾ ಇದೆ. ಬಟ್ ಹೈಕಮಾಂಡ್ ಯಾವುದೇ ರೀತಿಯ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಈಗಲೇ ಒಂದು 3 ರಿಂದ 4 ಬಣ ಇದೆ BJPಯಲ್ಲಿ. ಈ ಬಣಗಳ ಮಧ್ಯೆ ಜೋಶಿ ಅವ್ರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದು ಇನ್ನೊಂದೊಂದು ಬಣ ಕ್ರಿಯೇಟ್ ಆಗಲ್ವಾಗ ಇನ್ನೂ ಜಾಸ್ತಿ ಗೊಂದಲ ತಾನೆ. ಆ 2 ಬಣಗಳೇ ಜೋಶಿ ಅವ್ರ ಹೆಸರು ಬಹಳ ಜೋರಾಗಿ ಪ್ರಸ್ತಾಪ ಮಾಡ್ತಾ ಇರೋದು. ಒಂದು ರೆಬಲ್ಸ್ ಟೀಮು, ಯತ್ನಾಳ್ ಅಂಡ್ ರೆಬಲ್ಸ್ ಟೀಮ್ ಇದೆ, ಇನ್ನೊಂದು ಮತ್ತೊಂದು ಸೀನಿಯರ್ಸ್ ತಟಸ್ಥರು ಅಂತ ಕರೀತಾರೆ. ಸ್ವಲ್ಪ RSS ಮತ್ತೆ ಸೀನಿಯರ್ಸ್ ಜೊತೆಗಿರ್ತಕ್ಕಂಥ ನಾಯಕರು ತಟಸ್ಥರು. ಅವರು ನಾವಂತೂ ಆಗಲ್ಲ ಅಂತವ್ರನ್ನ ಕರ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಜೋಶಿ ಅಂತವ್ರನ್ನ ಕರ್ಕೊಂಡ್ ಬರೋಣ ಅಂತ. ಹಿಂದೆ ರಾಜ್ಯಾಧ್ಯಕ್ಷರಾಗಿ, ಅದು BJPಯ ಕಷ್ಟ ಕಾಲದಲ್ಲಿ ಯಡಿಯೂರಪ್ಪ ಅವರು ಬೇರೆ ಪಕ್ಷ KJPಯನ್ನು ಕಟ್ಟಿದಾಗ ಆ ಕಷ್ಟ ಕಾಲದಲ್ಲಿ ರಾಜ್ಯದ BJP ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿದ್ರು. ಹೀಗಾಗಿ ಇವ್ರ ಹೆಸರನ್ನ ತೇಲ್ಬಿಡುವಂಥ ಒಂದು ಕೆಲಸ ಕೆಲ ಹಿರಿಯ BJP ನಾಯಕರು ಮಾಡಿದ್ದಾರೆ. ಯಾರು ವಿಜೇಂದ್ರ ಅವರನ್ನು ಒಪ್ಕೊಳ್ತಾ ಇಲ್ವೋ ಆ 2 ಬಣಗಳು ಕೂಡ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ರಾಜ್ಯಾಧ್ಯಕ್ಷರಾದ್ರೆ ನಮ್ದು ಏನು ಸಮಸ್ಯೆ ಇಲ್ಲ, ನಾವು ಅವ್ರ ಜೊತೆ ಹೋಗಿ ಕೆಲಸ ಮಾಡೋದಕ್ಕೆ ರೆಡಿ ಅಂತ. BJP ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತಗೊಳುತ್ತೋ ಗೊತ್ತಿಲ್ಲ, ಆದ್ರೆ ಅವ್ರಿಗೂ ಒಂದು ಆಸೆ ಇದೆ. ಜೋಶಿ ರೆಡಿ ಇದಾರ ರಾಜ್ಯ ರಾಜಕಾರಣಕ್ಕೆ ಬರಕ್ಕೆ? ಖಂಡಿತ ರೆಡಿ ಇರ್ಬೋದು. ಯಾಕಂದ್ರೆ 2008ರಿಂದ ಅವ್ರೇನು MP ಆಗಿದ್ದಾರೆ, 4ನೇ ಬಾರಿ MP ಆಗಿದ್ದಾರೆ. ಸೊ ಅವ್ರು ರಾಷ್ಟ್ರ ರಾಜಕಾರಣದಲ್ಲೇ ಇದ್ದಾರೆ, ಯಾವತ್ತೂ ಕೂಡ ರಾಜ್ಯ ರಾಜಕಾರಣಕ್ಕೆ ಬಂದಿಲ್ಲ, ಅದ್ರ ಬಗ್ಗೆ ಮಾತನಾಡೂ ಇಲ್ಲ ಅವರು. ಹೌದು. ಹಾಗಾಗಿ ಆಮೇಲೆ ಮೋದಿ PM ಆದ್ಮೇಲೆ, ಪ್ರಧಾನಿ ಆದ್ಮೇಲೆ ಅವ್ರ ಜೊತೆ ಆತ್ಮೀಯವಾಗಿದ್ದಾರೆ, ತುಂಬಾ ಒಳ್ಳೆ ಪೋರ್ಟ್ಫೋಲಿಯೋ ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಅತ್ಯಂತ ಪ್ರಭಾವಿ ಕೂಡ ಆಗಿದ್ದಾರೆ ಜೋಶಿ. ಸೊ ಅಂಥವ್ರನ್ನ ರಾಜ್ಯ ರಾಜಕಾರಣಕ್ಕೆ ಕಳಿಸೋದಕ್ಕೆ ಅವ್ರು ಒಪ್ಕೊಳ್ತಾರ ಕೇಂದ್ರದವರು, ಅಥವಾ ಅಷ್ಟು ಸುಲಭನಾ ಅಂತ? ಈ ಎಲ್ಲ ಸಮಸ್ಯೆಗಳಿಗೆ ಮದ್ದು ಕಂಡ್ಕೋಬೇಕು ಅಂತ ಅಂದ್ಕೊಂಡ್ರೆ BJP ಹೈಕಮಾಂಡ್, ಆ ಮದ್ದು ಜೋಶಿ ಅವರೇ ಆಗ್ತಾರೆ ಅಂತ ಹೇಳಿದ್ರೆ ಅವ್ರು ಕಳ್ಸ್ಕೊಡೋದ್ರಲ್ಲಿ ಏನು ಡೌಟ್ ಏನಿರಲ್ಲ. ಖಂಡಿತ ನೀವು ಹೇಳ್ದಂಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರ ಜೊತೆ, ನಡ್ಡಾ ಅವ್ರ ಜೊತೆ ಬಹಳಷ್ಟು ಉತ್ತಮ ಸಂಬಂಧ ಇರುವಂತದ್ದು. ಅವ್ರ ಜೊತೆ ಏನ್ ನಾವು ಕಿಚನ್ ಕ್ಯಾಬಿನೆಟ್ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ವಿ, ಅವರ ಅದರಲ್ಲಿ ಇವ್ರ ಹೆಸರು ಕೂಡ ಒಂದು. ಬಹಳಷ್ಟು ಹತ್ತಿರದಲ್ಲಿರುವಂಥವ್ರು. ಕೇಂದ್ರ ಸರ್ಕಾರದ ಎಲ್ಲ ಆಗುಹೋಗುಗಳಲ್ಲಿ ಅಮಿತ್ ಶಾ, ನರೇಂದ್ರ ಮೋದಿ, ನಡ್ಡಾ ಅವರ ಪಾತ್ರ ಎಷ್ಟಿರುತ್ತೋ ಇವ್ರದ್ದು ಕೂಡ ಅಷ್ಟೇ ಇದೆ. ಆದ್ರೆ ರಾಜ್ಯ BJP ಅಂತ ಬಂದಾಗ ಇಂಥವ್ರೊಬ್ಬ ಸೀನಿಯರ್ ಲೀಡರ್ ಬೇಕಾಗಿದೆ ಅಂತ ಒಂದ್ ಕಡೆ ಬೇರೆ ಬೇರೆ ಸೀನಿಯರ್ಸ್ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ಅದು ವಿಜೇಂದ್ರ ಟೀಮ್ ಒಪ್ಪೋದಿಲ್ಲ, ವಿಜೇಂದ್ರ ಅವ್ರು ಇರೋದಕ್ಕೆ ಈ ಟೀಮ್ ಒಪ್ಪೋದಿಲ್ಲ. ಆಗ ಸಹಜವಾಗಿಯೇ 2 ಟೀಮ್ ಒಪ್ಪುವಂತ ಒಬ್ಬ ನಾಯಕರು ಬೇಕು ಅಂತ ಯೋಚನೆ ಮಾಡಿದ್ರೆ ಆಗ ಪ್ರಹ್ಲಾದ್ ಜೋಶಿ ಬರ್ಬೋದು. ಪ್ರಹ್ಲಾದ್ ಈಗ ಮುಂದೆ ಮೈತ್ರಿ ಅಂತಾನೆ ಬಹಳಷ್ಟು ಜನ ಆಲ್ಮೋಸ್ಟ್ ಎಲ್ಲ ಮೈತ್ರಿ ಒಪ್ಕೊಬಿಟ್ಟಿದ್ದಾರೆ. ಬಿಹಾರ ಫಾರ್ಮುಲಾ ಮತ್ತೊಂದು ಫಾರ್ಮುಲಾ ಆದಾಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಅವ್ರ್ಯಾಕೆ ಬೇಡ ಅಂತ ಹೇಳ್ತಾರೆ. ಅವ್ರಿಗೆ ಕ್ಷೇತ್ರ ಏನು ಸಮಸ್ಯೆ ಇಲ್ಲ, ಬಿಜೆಪಿಗೆ ಏನು ಸಮುದಾಯ ಇರಬೇಕು, ಬೇರೆ ಲೆಕ್ಕಾಚಾರಗಳ ಕಾಂಗ್ರೆಸ್ ಅವರು ಅಷ್ಟು ಕ್ಷೇತ್ರಗಳು BJP ಅವ್ರಿಗೆ ಸಮಸ್ಯೆ ಇರೋದಿಲ್ಲ. ಕೆಲವೊಂದು ಅದು ಕರಾವಳಿ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಅರೆಮಲೆನಾಡು, ನಾವೇನು ಧಾರವಾಡ, ಹುಬ್ಳಿ ಧಾರವಾಡ ಅಂತ ಹೇಳ್ತೀವಿ, ಈ ಕ್ಷೇತ್ರಗಳಲ್ಲಿ BJP ಅವ್ರಿಗೆ ಕ್ಷೇತ್ರಗಳು ಕಷ್ಟ ಏನಿಲ್ಲ. ನನಗೆ ಅನ್ಸಿದ್ದು ಮಾರುತಿ, ಓಕೆ ನೋಡೋಣ, ಅಷ್ಟು ಸುಲಭ ಅಂತೂ ಅಲ್ಲ ಜೋಶಿ ಅವ್ರನ್ನ ರಾಜ್ಯಾಧ್ಯಕ್ಷಕ್ಕೆ ತಂದ್ಕೊಂಡು ಮತ್ತೆ ಇಲ್ಲಿರ್ತಕ್ಕಂಥ ನಾಯಕರನ್ನ ಆಸೆ ಇದೆ, ಅವ್ರಿಗೆ ಆಸೆ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ. ಅವರು ಒಳ್ಳೆ ಲೀಡರ್ BJPಯಲ್ಲಿ RSS ಬಂದಂತವ್ರು, ಒಳ್ಳೆ ನಾಯಕತ್ವ ಇದೆ.
ಬಟ್ ಅವರ ಒಂದು ನಾವು ಜಾತಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಜಾತಿ ಸಪೋರ್ಟ್ ಮಾಡ್ತಿಲ್ಲ ಅವ್ರಿಗೆ ಅನ್ನೋ ಲೆಕ್ಕಾಚಾರ ಕೂಡ ಚರ್ಚೆ ಆಗ್ತಾ ಇದೆ ತುಂಬಾ ಸಲ. ನೋಡೋಣ, ಟೂ ಅರ್ಲಿ ಆಗ್ಬಿಡುತ್ತೆ. ಜಾತಿ ಮೀರಿ ಲೆಕ್ಕಾಚಾರಗಳು ಹಾಕಿದ್ರೆ ಆಗ್ಬೋದು. ಬಿಜೆಪಿಯಲ್ಲಿ ಆ ಜಾತಿ ಮೀರಿ ಲೆಕ್ಕಾಚಾರಗಳು ಆಗಿದಾವೆ ಹಿಂದೆ, ಹಲವು ಹಾಗಾಗಿ ಬಾರಿ ಏನ್ ಬೇಕಾದ್ರೂ ಆಗ್ಬೋದು ಬಿಜೆಪಿಯಲ್ಲಿ ಅನ್ನೋ ಲೆಕ್ಕಾಚಾರ.